ರಾಜಧಾನಿ ಬೆಂಗಳೂರನ್ನ ನಡುಗಿಸಿದ್ದ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಮಗು ವೆನಿಲಾ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ನೆನೆಯಿಂದ ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದ ವಿಶೇಷ ತಂಡ ಈ ಹೈ ಪ್ರೊಫೈಲ್ ಕೇಸ್ನ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಈಗಾಗಲೇ ಕಾಡುಗೋಡಿ ಪೊಲೀಸರಿಂದ ತನಿಖಾ ವರದಿಯನ್ನ ಪಡೆದುಕೊಂಡಿರುವ ಎಸಿಪಿ ಅನುಷಾ ಟೀಮ್ ಆರೋಪಿಗಳಾದ ಮೋಹನ್ ಮತ್ತು ಪ್ರಿಯಾಂಕಾಗೆ ಕಸ್ಟಡಿ ವಿಚಾರಣೆಯ ಬಿಸಿ ಮುಟ್ಟಿಸಲು ಸಜ್ಜಾಗಿದೆ. ಮಗು ವೆನ್ನೆಲಾ ಕೊಲೆ ಪ್ರಕರಣದ ತನಿಖೆ ಚುರುಕು. ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಇನ್ವೆಸ್ಟಿಗೇಷನ್. ರಾಜಧಾನಿ ಬೆಂಗಳೂರನ್ನ ನಡುಗಿಸಿದ್ದ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಮಗು ವೆನ್ನೆಲಾ ಕೊಲೆ ಪ್ರಕರಣದ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಮಗು ಕೊಲೆ ಕೇಸ್ನಲ್ಲಿ ನಿನ್ನೆಯಿಂದ ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದ ಸ್ಪೆಷಲ್ ಟೀಮ್ ಅಖಾಡಕ್ಕಿಳಿದಿದೆ. ಈಗಾಗಲೇ ಕೋರ್ಟ್ನಿಂದ ಅನುಮತಿ ಪಡೆದಿರುವ ವಿಶೇಷ ತಂಡ ಆರೋಪಿಗಳಾದ ಮೋಹನ್ ಮತ್ತು ಪ್ರಿಯಾಂಕಾಳನ್ನ ಕಾಡುಗೋಡಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಮಗು ಸಾವನ್ನಪ್ಪಿದ ದಿನದಿಂದ ಇದುವರೆಗೆ ನಡೆದಿರುವ ಪ್ರತಿಯೊಂದು ತನಿಖೆಯ ಸಂಪೂರ್ಣ ರಿಪೋರ್ಟ್ ಅನ್ನ ಎಸಿಪಿ ಅನುಷಾ ಪಡೆದುಕೊಂಡಿದ್ದಾರೆ. ಇನ್ನು ಕಾಡುಗೋಡಿ ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆ ಆರೋಪಿ ಮೋಹನ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಮಗುವಿನ ಮೇಲೆ ತಾನೇ ಹಲ್ಲೆ ನಡೆಸಿ ಕೊಲೆ ಮಾಡಿರೋದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಆದ್ರೆ ಟ್ವಿಸ್ಟ್ ಅಂದ್ರೆ ತನ್ನ ಜೊತೆಗಿದ್ದ ಪ್ರಿಯಾಂಕಾ ವಿರುದ್ಧ ಮೋಹನ್ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಅತ್ತ ಪ್ರಿಯಾಂಕಾ ಕೂಡ ನನ್ಗೇನು ಗೊತ್ತಿಲ್ಲ, ಮಗುವನ್ನ ನಾನು ಕೊಲೆ ಮಾಡಿಲ್ಲ ಅಂತ ತನಿಖಾಧಿಕಾರಿಗಳ ಮುಂದೆ ಉಲ್ಟಾ ಹೊಡಿತಿದ್ದಾಳೆ. ಇನ್ನು ಆರೋಪಿಗಳ ಈ ಹಗ್ಗ ಜಗ್ಗಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿರುವ ಎಸಿಪಿ ಅನುಷಾ ಟೀಮ್ ಇವತ್ತು ಇಬ್ಬರನ್ನು ಮುಖಾಮುಖಿ ಕೂರಿಸಿ ತೀವ್ರ ವಿಚಾರಣೆ ನಡೆಸಲಿದೆ. ಇದರ ಜೊತೆಗೆ ಮಗುವಿನ ತಂದೆ ಪ್ರವೀಣ್ ಕೂಡ ಸ್ಪೆಷಲ್ ಟೀಮ್ ವಿಚಾರಣೆಗೆ ಒಳಪಡಿಸಲಿದೆ. ಇತ್ತ ಕೊಲೆಗೆ ನಿಖರ ಕಾರಣ ಪತ್ತೆ ಹಚ್ಚಲು ಎಫ್ಎಸ್ಎಲ್ ವರದಿಯನ್ನ ಶೀಘ್ರವಾಗಿ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಒಟ್ನಲ್ಲಿ ವಿಶೇಷ ತಂಡದ ಎಂಟ್ರಿಯಿಂದ ವೆನ್ನೆಲಾ ಕೊಲೆ ಪ್ರಕರಣದ ನಿಗೂಢತೆ ಸದ್ಯದಲ್ಲೇ ಬಯಲಾಗುವ ಮುನ್ಸೂಚನೆ ಸಿಕ್ಕಿದೆ. ಸದ್ಯಕ್ಕಂತೂ ಆರೋಪಿ ಮೋಹನ್ ತಪ್ಪೊಪ್ಪಿಕೊಂಡಿದ್ರು. ಪ್ರಿಯಾಂಕಾ ಪಾತ್ರವೇನು ಮತ್ತು ಈ ಕೊಲೆಯ ಹಿಂದಿರುವ ಅಸಲಿ ಮರ್ಮವೇನು ಎಂಬುದು ಎಸಿಪಿ ಅನುಷಾ ನೇತೃತ್ವದ ವಿಶೇಷ ತಂಡದ ಕಸ್ಟಡಿ ವಿಚಾರಣೆಯ ಬಳಿಕವಷ್ಟೇ ಸಂಪೂರ್ಣವಾಗಿ ಹೊರಬರಬೇಕಿದೆ. ಅದೇನೇ ಇದ್ರೂ ಸಹ ಇನ್ನು ಬದುಕಿ ಬಾಳಬೇಕಾಗಿದ್ದ ಆ ಪುಟ್ಟ ಕಂದಮ್ಮ ಇಂತಹ ಪಾಪಿಗಳ ಆಟಕ್ಕೆ ಬಲಿಯಾಗಿರೋದಂತೂ ಸತ್ಯ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.